ಯಾಕೆ ಅಳ್ತೀಯ? ಒಂದು ಸ್ವಲ್ಪ ಸಮಾಧಾನ ಮಾಡ್ಕೋ. ನಾನು ಅದಿನಲ್ಲ, ನಾನು ನಿಜವಾಗ್ಲೂ ಪ್ರಯತ್ನ ಮಾಡಕತ್ತೀನಿ ಜ್ಯೋತಿ. ಆದ್ರೆ ಏನು ಮಾಡಬೇಕು? ನಾವು ಅನ್ಕೊಂಡಂಗೆ ಏನೂ ಆಗ್ವಲ್ದಾಗೈತಿ. ಅದ ಪ್ರಾಬ್ಲಮ್ಮು. ಮಾವ ಎಲ್ಲ ಪ್ಲ್ಯಾನ್ ಮಾಡಿ ಏನು ನಮ್ಮ ಮತ್ತೆ ಆಟ ಆಡೋಲ್ಲ, ಅದ ಆಟನ ಇವ್ರಿಗೆ ವಾಪಸ್ ತಿರುಗಿಸ್ತೇನೆ. ಇವ್ರೇನೋ ತಿಳ್ಕೊಂಡಾರ. ವರದಕ್ಷಿಣೆ ಕೇಸ್ ಹಾಕ್ತೀರಾ ಮಾವ? ನನ್ನ ಜೊತೆಗೆ ಸ್ಟೇಷನಿಗೆ ಬರ್ರಿ. ಜಾನು, ಏನು ಮಾಡಕೊಂತೀವ ನೀನು? ಏನು ಮಾಡಕೊಂತಿ ಅಂತ ಹೇಳಿ ನಂಗೆ ಫಸ್ಟ್. ಆಮೇಲೆ ಅಪ್ಪಗೇನಾರ ಗೊತ್ತಾದ್ಮೇಗೂ ಅಪ್ಪ ಏನು ಮಾಡಲ್ಲ ಅಕ್ಕ. ಯಾಕಂದ್ರೆ ಈಗ ಅಪ್ಪ ಅಸಹಾಯಕನಾಗಿ ಸ್ಟೇಷನ್ಗೆ ಕೂತಾನ. ಅಣ್ಣನೂ ಇಲ್ಲ. ಈಗ ಇರೋದು ನಾವು ಹೆಂಗಸ್ರಷ್ಟ. ನಾನು ಚಿಕ್ಕಮ್ಮ, ನೀನು. ಅಲ್ಲಿಬ್ಬರು ಹೆಣ್ಮಕ್ಳು ಇಲ್ಲ. ಮಾಡದೇ ಇರೋ ತಪ್ಪಿಗೆ ಪಾಪ ಸರುನು ಶಿಕ್ಷೆ ಅನ್ಭವಿಸಕತ್ತಾಳ. ಇದ್ದ ಏನು ಮಾಡ್ಯಾರಲ್ಲ, ಇವತ್ತು ಆಗಬೇಕು. ಅವರು ಅನ್ಭವಿಸ್ಬೇಕು ಇದನ್ನು. ನಮ್ಮಪ್ಪ ನಮ್ಮ ಅಣ್ಣನ್ನ ನಮ್ಮ ಚಿಕ್ಕಮ್ಮನ ಒಳಗೆ ಹಾಕ್ಸಳಲ್ಲ ನಮ್ಮ ಅತ್ತಿ. ನಾನು ಬಿಡಲ್ಲ. ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸೇಮ್ ಕಂಪ್ಲೇಂಟೇ ಕೊಡ್ತೀನಿ. ಕುಂದಿರ್ಲಿ. ನಾನು ಮಾವು ಕೊಡಲ್ಲ. ಇವರಿಬ್ಬರು ತಾಯಿ ಮಗಳ ಮೇಲೆ ಮಗನ ಮೇಲೆ ಕೊಡ್ತೀನಿ. ಗೊತ್ತಾಗತ್ತಾ? ಇಲ್ಲಿಲ್ಲ, ನನ್ನ ಗಂಡನ ಮೇಲೆ ಕೊಡಲ್ಲ. ಪಾಪ ನನ್ನ ಗಂಡ ಏನು ಮಾಡೇ ಇಲ್ಲ. ನಮ್ಮ ಅತ್ತಿ ನಾದ್ನಿ ಮೇಲೇನೆ ಕೊಟ್ಟು ಬರ್ತೀನಿ. ವರದಕ್ಷಿಣೆ ಕೇಸು ನನ್ನ ಮೇಲೆ ಚಿಮ್ನೆಣ್ಣೆ ಹಾಕಿ ಸುಡಕ್ಕೆ ಬಂದರು ಅಂತ ಹೇಳಿ ಕೊಟ್ಟು ಬರ್ತೀನಿ ಕಂಪ್ಲೇಂಟು. ಹೌದು ಜಾನು, ಇದು ಕರೆಕ್ಟು. ಅಂದ್ರೆ ಬುದ್ಧಿ ಬರುತ್ತಾ? ಅವಾಗ ಬಂದು ಕಂಪ್ಲೇಂಟ್ ಜಕ್ಕಿಸ್ತಾ ವಾಪಸ್ ತಗೋತಾರ ಅವ್ರ. ಹೌದು ಮಾವ. ಮತ್ತ ಇವ್ರು ಮಾಡೋದೆಲ್ಲ ಸರಿ ಏನು? ಇದು ಕರೆಕ್ಟ್ ಮಾವ. ಆಕಿ ಬರ್ರಿ. ನಮ್ಮಕ್ಕ ಹಂಗ ದೊಡ್ಡ ನ್ಯಾಯ ನೀತಿ ಮೂರ್ತಿಗೆತ್ತ ಸತ್ಯ ದೈವ ಈಕೆ. ಬರ್ರಿ ಹೋಗುನ. ಹೌದವ ಜೊತೆ, ನನಗೂ ಯಾಕ ಜಾನಕಿ ಹೇಳದ ಚಲೋ ಅನ್ಸಕತೈತಿ. ಇಲ್ಲ ಅಂದ್ರೆ ನಾವು 2-3 ದಿನ ಪಾಪ ಅವರಿಬ್ಬರು ಹೆಣ್ಮಕ್ಳು, ನಿಮ್ಮಪ್ಪ ನಿಮ್ಮಣ್ಣ ಎಲ್ರಿಗೂ ತೊಂದ್ರೆವಾ. ನಾವು ಹಿಂಗೆ ಮನೆಯಾಗ 3 ದಿನಗಟ್ಲೆ ಹತ್ಕೊಂತ ಕರ್ಕೊಂತ ಕುಂದ್ರಕ್ಕಾಗತ್ತಾ? ಬಸ್ರಿದ್ದ ಹೆಣ್ಮಗಳು ಮನೆಗೆ ಇಟ್ಕೊಂಡು. ನನಗೂ ತಯಾರಿಲ್ಲ. ನಡಿಯವ ಜಾನಕಿ, ಬೇಕಾದ್ರೆ ನಾನು ಬರ್ತೀನಿ. ಬ್ಯಾಡ್ರಿ ಚಿಕ್ಕಮ್ಮ, ನೀವಿಲ್ಲೇ ಇರ್ರಿ. ಯಾಕಂದ್ರೆ ಜೊತೆಕನ್ ಜೊತೆ ಯಾರೋ ಒಬ್ರು ಇರಲೇಬೇಕು. ನಮ್ಮವ್ವ ಅದಳಲ್ಲ ಮಾವ. ನಿಮ್ಮವ್ವ ನಿಮ್ಮ ತಂಗಿ ಹಣೆ ಬರ ನಂಗೆಲ್ಲ ಗೊತ್ತಾಗೈತಿ. ಒಂದು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ. ಈಗ ಅವ್ರು ಬಿಡ್ತೀನಿ, ನಿಮ್ಮ ಕೈ ತಗೋತೀನಿ ನೋಡ್ರಿ. ಆಯ್ತು ಬಾರವಾ, ಹೋಗಿ ಬರೋಣ. ನೀವು ಹುಷಾರಾಗಿರು. ನಿಮ್ಮ ಅತ್ತಿ ನಿಮ್ಮ ನಾದ್ನಿ ಜೊತೆಗೂ ಏನು ಬಾಯಿಗೆ ಹತ್ತಬೇಡ. ಅವ್ರಿಗೂ ಒಂದು ಮುಹೂರ್ತ ಇಡೋಣಂತ. ಈಗ ಆರಾಮಾಗಿರು. ಚಿಕ್ಕಮ್ಮ, ಜ್ಯೋತಿ ಹುಷಾರು. ಜಾನ್ಕಿ, ಸಿಟ್ಟೊಳಗೆ ಏನು ಮಾಡಬೇಡ. ಜಾನು, ಹುಷಾರು ಕಡೆಲೇ. ನೀ ಬಾರವ ಜ್ಯೋತಿ, ಒಂದಿಟ್ಟು ರೆಸ್ಟ್ ಮಾಡವಾ. ನೀ ಅಳದ್ ನಿಲ್ಸ್ ಮೊದ್ಲು. 3 ಸಂಜೆಲಿ ಹಿಂಗೆ ಹತ್ಕೊಂಡು ನಿಂತ್ಕೊಂಡ್ರೆ ಮನೆಗೆ ಶ್ರೇಯಸ್ ಅಲ್ಲವಾ? ಬಾ. ಇದು ಎಲ್ಲಿಗೋಗಿ ಮುಟ್ಟುತ್ತೋ ಗೊತ್ತಿಲ್ಲ ದೇವ್ರೆ. ಆದ್ರೆ ನಮ್ಮ ಅಣ್ಣ, ನಮ್ಮ ಚಿಕ್ಕಮ್ಮ, ನಮ್ಮಪ್ಪ ಆರಾಮಾಗಿ ಹೊರಗೆ ಬರಬೇಕು. ಏನು ತ್ರಾಸ ಆಗಬಾರ್ದು. ಎಲ್ಲಿ ಜಾನಕಿನೂ ಸಿಟ್ಟನೆ ಹೋಗ್ಯಾಳ. ಏನು ಮಾಡ್ತಾಳೋ ಏನೋ. ನೀನೇ ಕಾಪಾಡಪ್ಪ ದೇವ್ರೆ, ನೀನೇ ಕಾಪಾಡು. ಎಕ್ಸ್ಕ್ಯೂಸ್ ಮೀ ಮೇಡಮರ. ಹೇಳಿ. ನೀವು ಇವ್ರ ಮನೆಯವರಲ್ಲ? ಈಗ ನಾವು ಅರೆಸ್ಟ್ ಮಾಡ್ಕೊಂಬಂದ್ವಲ್ಲ ನೋಡ್ರಿ. ಈಗರ ಕರ್ಕೊಂಬಂದಿವಿ. ಈಗಾಗಲೇ ಮಾತಾಡ್ಬೇಕಾ? ಅವ್ರ ಲಾಯರ್ ಈಗರ ಬಂದು ಮಾತಾಡ್ಕೊಂಡು ಹೋಗ್ಯಾರ್ರಿ. ಮತ್ತೆ ನೀವು ಬಂದಿರಲ್ಲ ಈಗ. ಮೇಡಮ್, ನಾವು ಆ್ಯಕ್ಚುಲಿ ಸರ್ ಜೊತೆಗೆ ಮಾತಾಡಬೇಕು. ಇಲ್ಲನ್ರಿ ಸರ್? ಸರ್ ಇದಾರೆ. 1 ನಿಮಿಷ ಇರಿ, ಕರ್ಕೊಂಬರ್ತೀನಿ. ಲಾಯರ್ ಬಂದಿದ್ರನ್ರಿ? ಮಾತಾಡೋದ್ರೇನ್ರಿ? ಮಾತಾಡ್ಕೊಂಡು ಹೋದ್ರು. ಮತ್ತೆ ನೀವು ಬಂದಿರಾ? ಆಯ್ತಿರಿ, ಸರ್ ಬರ್ತಾರ. 1 ನಿಮಿಷ ಕೂತ್ಕೊಳ್ಳಿ. ಅಲ್ಲಿ ಏನ್ರಿ ಕೌಸಲ್ಯ ಅವ್ರೆ, ಏನಂತ ಇವ್ರದು? ಏನಾಯ್ತನ್ ಸರ? ನನಗರ ಏನ್ ಗೊತ್ತ್ರಿ? ಸರ್ನ ಭೇಟಿ ಆಗ್ಬೇಕು ಅಂದ್ರು. ಕುತ್ಕೊಳ್ರಿ ಅಂದ್ರು ಕುತ್ಕೋತಿಲ್ಲ, ನಿಂತವ್ರೆ. ಸರ್ ಬಂದ್ಮೇಲೆ ಮಾತಾಡ್ಕೊತಾರ ಬಿಡಿ. ಮೇಡಮ್ರ, ಈ ಕಡೆ ಬಂದು ಕುತ್ಕೋರಿ, ಆರಾಮ ಬರ್ತಾರ ಸರ್. ಇಲ್ಲ ಸರ್, ಸರ್ ನೋಡ್ಬೇಕ್ರಿ, ಅರ್ಜೆಂಟ್ ಐತ್ರಿ. ಇವರು ನಮ್ಮ ಅಕ್ಕನ ಗಂಡ ರೀ, ನಮ್ಮ ಮಾವ. ಆಯ್ತಾಯ್ತು. ಏನ್ರಿ ಅದು? ನಾನು ನಮ್ಮ ಅತ್ತಿ ಮತ್ತು ನಮ್ಮ ನಾದ್ನಿ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸರ್. ಈಗ ನಮ್ಮ ಮನೆಗೆ ಹೋಗಿದ್ದೆ. ನನ್ನ ಮಗಳು ನಿಮ್ಮ ಮನೆಗೆ ಬಾಳೆ ಮಾಡೋಕ್ಕಾಗಲ್ಲ ಅಂದರೆ ನೀನು ನಮ್ಮ ಮನೆಯಾಗ ಇರಬೇಡ ಅಂತೇಳಿ ನನ್ನನ್ನು ಹೊಡೆಯೋದು ಬಡಿಯೋದು ಮಾಡಿ ಚಿಮ್ನೆಣ್ಣೆ ಹಾಕಿ ನನ್ನ ಸುಡಕ್ಕೆ ಬಂದರು ಸರ್. ಅದಕ್ಕೆ ನಾನು ತಪ್ಪಿಸ್ಕೊಂಡು ನನ್ನ ತವ್ರ ಮನೆಗೆ ಬಂದು ನಮ್ಮ ಅಕ್ಕನ ಗಂಡನ ಕರ್ಕೊಂಡ್ಬಂದೆ. ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಪೊಲೀಸ್ ಸ್ಟೇಷನಾಗ ಇದ್ದಾರಲ್ಲ, ಇದ ಚಾನ್ಸ್ ಅಂತ ಹೇಳಿ ನಂಗೆ ಹೊಡೆಯೋದು ಬಡಿಯೋದು ಮಾಡಿ ಮನೆಯಿಂದ ಹೊರಗೆ ಹಾಕಿ ಚಿಮ್ನೆಣ್ಣೆ ಹಾಕಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿ ನನ್ನ ಕೊಲೆ ಪ್ರಯತ್ನ ಮಾಡಿದ್ರು ಸರ್. ಅದಕ್ಕೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಸರ್. ನೀವು ಈಗಲೇ ಬರಬೇಕು ಸರ್. ನೀವು ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ಬೇಕು. ಇಲ್ಲ ಅಂದ್ರೆ ನಾನು ನಿಮ್ಮ ಸ್ಟೇಷನ್ ಮುಂದೆ ಈಗಲೇ ನಾನು ನೇಣಾಕೊಂಡು ಸತ್ತೋಗ್ಬಿಡ್ತೀನಿ ಸರ್. ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಮಾ. ಒಂದ್ ಸ್ವಲ್ಪ ಉಸಿರಾದ್ರೂ ತಗೊಳ್ಳಿ. ಹಿಂಗೆ ಮಾತಾಡದೆ ಸತ್ಗಿತ್ತು ಹೋದಿರಾ. ಅಲ್ಲಮ್ಮ, ಏನ್ ಹುಡುಗಾಟ ಆಡ್ತಿದ್ದೀರಾ ಎಲ್ರು ನೀವು? ಅವ್ರು ಬಂದು ಕೊಡೋದಂತೆ, ಇವ್ರು ಬಂದು ಕೊಡೋದಂತೆ. ಅವ್ರು ಕೊಟ್ರು ಅಂತ ಸೇಡಿಗೆ ನೀ ಕೊಡಕ್ ಬಂದೀರಮ್ಮ? ನಾನು ನೋಡಿದೀನಿ, ನೀವು ಅದೇ ಮನೆಯಲ್ಲೇ ಇದ್ರಿ. ಈಗ ಸುಳ್ಳು ಹೇಳ್ಬೇಡಿ ಸರ್. ನೀವು ನೋಡಿದ ಸತ್ಯ ಸರ್. ನಾ ಇದ್ದೆ. ಮತ್ತೆ ಇಷ್ಟೆಲ್ಲ ಆದಮೇಲೆ ನಾನು ಹೋಗ್ಬೇಕಲ್ಲ ನನ್ನ ಗಂಡನ ಮನೆಗೆ. ಹೋದೆ. ನನ್ನ ಗಂಡ ಮನೆಗೆ ಹೋದ್ರೆ ನನ್ನ ಗಂಡ ಇರಲಿಲ್ಲ ಇವತ್ತು. ಅವರು ಆಫೀಸಿಗೆ ಹೋದ್ರೆ ಇನ್ನೂ ಬಂದಿರಲಿಲ್ಲ. ಇವರು ಪೊಲೀಸ್ ಸ್ಟೇಷನಿಂದ ಅಲ್ಲಿಗೆ ಬಂದಿದ್ರು. ನಾನು ಅಲ್ಲಿಗೆ ಹೋದೆ. ನಮ್ಮ ಅತ್ತೆ ನಾದ್ನಿ ಅಲ್ಲೇ ಇದ್ದರು. ಕೇಳಿದಕ್ಕೆ ಹಿಂಗೆಲ್ಲ ಹೇಳಿದ್ರು. ಚಿಮ್ನೆಣ್ಣೆ ಸುರಿಯೋಕೆ ಎಲ್ಲಿ ಅಷ್ಟೊಂದು ಚಿಮ್ನೆಣ್ಣೆ ಯಾರು ಕೊಡ್ತಾರೀಗ ಅಂತ ಕೇಳಬೇಡ್ರಿ.
ನಮ್ಮ ಮನೆಗೆ ಸ್ಟಾಕ್ ಇತ್ತು ಯಾವತ್ತಿಂದೋ ಏನೋ ಗೊತ್ತಿಲ್ಲ, ಅಥವಾ ಚಿಮ್ನೆನೋ ಬೇರೆ ಏನೋ ಗೊತ್ತಿಲ್ಲ. ಪೆಟ್ರೋಲ್ ಗಿಟ್ರೋಲ್ ಹಾಕ್ಕೊಂಡು ಬೆಂಕಿ ಹಚ್ಚಕ್ಕೆ ಬಂದ್ರೂ ಆಯ್ತಲ್ಲ ಸರ್, ಇನ್ನೇನು ಬೆಂಕಿ ಹಚ್ಚಿದ್ಮೇಲೆ ನಾನೇ ಇರಲ್ವಲ್ಲ ನಿಮ್ಗೆ ಕಂಪ್ಲೇಂಟ್ ಕೊಡೋಕ್ಕೆ. ಈಗೇನು ಸರ್ ಬರ್ತೀರಾ ಬರಲ್ವಾ ಸರ್? ಅಯ್ಯೋ ಇದೇನ್ ಗೋಳಾಯ್ತಮ್ಮ. ಕೌಸಲ್ಯ ಅವ್ರೆ, ರೀ 302 ಇವ್ರನ್ನ ಕರ್ಕೊಂಡು ಹೋಗ್ರಿ, ಅವ್ರ ಅತ್ತೆ ಮತ್ತೆ ನಾದ್ನಿನ್ ಕರ್ಕೊಂಡ್ ಬರ್ರಿ. ಈಗಿನ ಹೋಗೈತ ಅಯ್ಯಮ್ಮ ಪಾಪ, ಈಗಾಗ್ಲೇ ಮತ್ತೆ ಕರ್ಕೊಂಬರೋದು ನೋಡಿ. ಅಯ್ಯೋ ಏನ್ ಗೋಳು ಕಂಡ್ರಮ್ಮ ನಿಮ್ದು. ಹೆಂಗಸರು ಮಾಡೋದ್ರಿಂದ ಎಲ್ಲ ಗಂಡಸ್ರಿಗೆಲ್ಲ ತೊಂದ್ರೆ ನೋಡಿ. ಸರ್ ನೀವು ಈ ಥರ ಎಲ್ಲ ಹೇಳಂಗಿಲ್ಲ ಸರ್. ನೀವು ಈಗ ನಾ ಕಂಪ್ಲೇಂಟ್ ಕೊಡ್ತಿದ್ದೀನಿ, ನೀವು ತಗೋತೀರೋ ಇಲ್ವೋ? ನಂಗೆಲ್ಲ ಕಾಂಪ್ರಮೈಸ್ ಎಲ್ಲ ಏನಿಲ್ಲ, ಕಂಪ್ಲೇಂಟೇ ತಗೊಳ್ಳಿ, ಕರ್ಕೊಂಡು ಬನ್ನಿ ಸ್ಟೇಷನ್ಗೆ ಅಷ್ಟೇ. ಅರ್ಥ ಆಗಲ್ಲೇನ್ರಿ ನಮಗೆ? ನಮ್ಮನ್ನೇನು ಪೊಲೀಸರು ಮಾಡಿದ್ದೀರಾ, ಏನು ಬುದ್ದು ಗುದ್ದು ಮಾಡಿದ್ದೀರಾ? ಅಲ್ರಿ ನೀವು ರಿವೆಂಜ್ ತಗೋತೀರೇನ್ರಿ? ಇದು ಸರಿ ಅಲ್ಲ ರೀ, ಇದು ಸುಳ್ಳು ಅಂತ ಏನಾರ ಆದ್ರೆ ನಿಮಗೆ ನೋಡಿ ಅದು ಉಲ್ಟಾ ವಾಪಸ್ ಮತ್ತೆ ನಿಮಗೆ ಶಿಕ್ಷೆ ಆಗುತ್ತೆ. ಮೇಡಮ್ ಅರೆ ನಿಮ್ಗೆ ಏನು ಆಧಾರ ಬೇಕಲ್ರಿ ನಾ ಕೊಡ್ತೀನಿ ರೀ, ಮೊದ್ಲು ಇವ್ರನ್ನ ಕರ್ಕೊಂಬರ್ರಿ ಅಷ್ಟ ನಾ ಹೇಳದ್ರಿ. ಹೋಗ್ರಿ ಕೌಸಲ್ಯ 302 ನಡ್ರಿ. ಆಯ್ತು ಸರ್, ಹೋಗ್ತೀವಿ. ಸರಿ ನೀವು ಇಲ್ಲಿ ಕುತ್ಕೊಳ್ಳಿ, ಬರ್ತಾರೆ. ಒಂದು 5 ನಿಮಿಷ ಕುತ್ಕೊಳ್ಳಿ. ಮತ್ತೆ ಇಲ್ಲೇ ಐತಾ, ಹೋಗಿ ಕರ್ಕೊಂಬರ್ಬೇಕಲ್ಲ ಊರಿಗೋಗಿ, ಕುತ್ಕೊಳ್ಳಿ. ಆಯ್ತು ಸರ್. ಬನ್ರಿ ಮೇಡಮರ, ಕೌಸಲ್ಯ ಮೇಡಮ್ ಬನ್ನಿ. ಅಲ್ಲಪ್ಪ ಅವೆಲ್ಲೋಗಳ ಫೋನ್ ಮಾಡಿದ್ರೆ ಫೋನು ತೆಗಿವಳ್ಳು, ಈಕಿ ನನ್ನ ಹೆಂಡ್ತಿನೂ ಫೋನ್ ತೆಗಿವಳ್ಳು. ಏನಾಗತೈತಿ ಮನ್ಯಾಗ? ಏನಾಯ್ತನಪ್ಪ? ನನಗೆ ಈಕಿ ಜಾನಕಿ ಅದು ಏನೋ ಕಳಕುಪ್ಸ ಮಾಡ್ತಾರೆ, ಹೋಗ್ಬರ್ತೀನಿ ಅಂದಿದ್ಲು. ನೀನು ಏನು ಹೇಳೋಗ್ಯಾಳ? ನಿಮ್ಮ ಒಂತರು ನನಗೇನು ಹೇಳಿಲ್ಲ ಕೇಳಿಲ್ಲ, ಎಲ್ಲೋಗ್ಯಾಳ ಅನ್ನೋ ಗೊತ್ತಿಲ್ಲಪ್ಪ ನನಗೂ. ಯಾರದ್ದೀರಿ ಮನ್ಯಾಗ? ಯಾರದ್ದೀರಾ? ಹಲೋ, ಬರ್ರಿ ಸರ್, ಬರ್ರಿ ಒಳ ಬರ್ರಿ. ಇಲ್ಲಿ ಇವರು ಬೆಳಗ್ಗೆ ನಮ್ಮ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರಲ್ಲ, ಆ ಒಮ್ಮನ ಹೆಸರು ಏನೋ ಇತ್ತಲ್ರಿ, ಕೌಸಲ್ಯ ಅವರೇ? ಅವರು ಸವಿತಾ ಅವ್ರ ಮನೆಯಲ್ಲೇನ್ರಿ? ಸವಿತಾ ಎಲ್ಲಿದ್ದಾರೆ ಕರೀರಿ ಒಂಚೂರು. ಮೇಡಮ್ ಅವ್ರ ಆಕೆಲ್ಲೇ ಹೊರಗೆ ಹೋಗ್ಯಾಳ್ರಿ. ನನ್ನ ಹೆಂಡ್ತಿ ಇಲ್ರಿ ಮನ್ಯಾಗ. ಎಲ್ಲಿ ಹೋಗ್ಯಾಳ ಏನು ಹೇಳಿ ಕೇಳಿ ಹೋಗಿಲ್ರಿ. ಮುಂಜಾನೆ ಸ್ಟೇಷನಿಗೆ ಬಂದಿದ್ದಲ್ರಿ ನನ್ನ ಹೆಂಡ್ತಿ, ನಂಗೆ ಗೊತ್ತಿಲ್ರಿ. ಏನ್ರಿ ಹೇಳ್ತೀರಿ? ನಿಮ್ಮ ಹೆಂಡ್ತಿ ಅಂತೀರಿ, ನಿಮ್ಗೆ ಕೇಳ್ದ ಪೊಲೀಸ್ ಸ್ಟೇಷನಿಗೆ ಮಗಳ ಜೊತೆಗೆ ಬಂದು ಬೀಗರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗೆ ಹಾಕ್ಸ್ತಾರಂದ್ರೆ ನೀವು ಗೊತ್ತಿಲ್ಲ ಅಂತೀರಿ. ಹೆಂಗ್ರಿ ಹಿಂಗಾದ್ರೆ? ಏನು ಹೇಳಕತ್ತೀರಿ ಸರ್ ನೀವು? ನಮ್ಮ ತಾಯಿ ನನ್ನ ತಂಗಿ ಕರ್ಕೊಂಬಂದಿದ್ಲ. ನನ್ನ ತಂಗಿ ಗಂಡ ಮನೆಗೆ ಅದಲ್ಲ ಸರ, ಆಕೆ ಕರ್ಕೊಂಡು ಬೀಗರ ಮೇಲೆ ಕಂಪ್ಲೇಂಟ್ ಕೊಡ್ತಾಳ್ರಿ. ನನಗೇನು ಅರ್ಥ ಆಗೋಲ್ರಿ. ಒಂದು ಕೆಲಸ ಮಾಡ್ರಿ, ನಿಮ್ಮ ಹೆಂಡ್ತಿ ಎಲ್ಲ ಅಂತ ಹೇಳ್ರಿ, ಅವರ ನಿಮ್ಗೆಲ್ಲನೂ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಇಲ್ಲ ಸರ್, ನನ್ನ ತಾಯಿ ಇಲ್ಲ, ನನ್ನ ಹೆಂಡ್ತಿನೂ ಇಲ್ಲ. ಅವ್ರೇನೋ ಕಳ್ಕೊಬ್ಸ ಐತಂತ ಅಲ್ಲೋಗ್ಯಾಳ ಸರ್ ಅವ್ರ ತವ್ರ ಮನೆಗೆ. ನಮ್ಮವ್ವ ನನಗೆ ಅರ್ಥ ಆಗೋಲ್ಲ ನೀವು ಹೇಳಕತ್ತಿರೋದು. ಸ್ಟೇಷನಿಗೆ ಬನ್ರಿ, ನಿಮ್ಮ ಮಿಸ್ಸಸ್ ಅಲ್ಲೇ ಇದ್ದಾರ. ಈಗ ಒಂದು 2 ತಾಸು ಹಿಂದೆ ಬಂದಿದ್ರು ನಮ್ಮ ಸ್ಟೇಷನ್ಗೆ. ಬೀಗರ್ನೆಲ್ಲ ಕರ್ಕೊಂಬಂದು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿದ ಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ತಾಯಿ ಮಗಳು ನಮ್ಮ ಸ್ಟೇಷನಿಂದ ಹೊರಗೆ ಹೋಗಿರೋದು. ನೀವು ನೋಡಿದ್ರೆ ಏನೂ ಗೊತ್ತಿಲ್ಲ ಅಂತ ನೀವು ಒಂಥರ ನಡ್ಗಾಡ್ತೀರಾ. ಕರೀರಿ ನಿಮ್ಮ ಹೆಂಡ್ತಿ ಕರೀರಿ. ಆಮೇಲೆ ಇನ್ನೊಬ್ರು ಗೌರಿ ಮತ್ತು ಸವಿತಾ ಅಂದ್ರೆ ನಿಮ್ಮ ಮಗಳು ಮತ್ತು ನಿಮ್ಮ ಹೆಂಡ್ತಿ ಮೇಲೆ ನಿಮ್ಮ ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟಾಳ ಸರ. ಜಾನಕಿ ಅವರು ಗೌರಿ ಮತ್ತು ಸವಿತಾ ಅವ್ರ ಮೇಲೆ ಪೆಟ್ರೋಲ್ ಹಾಕಿ ಸುಡಕ್ ಬಂದಿದ್ರು ಅಂತ ಹೇಳ್ಬಾರ್ದು, ವರದಕ್ಷಿಣೆ ಕಿರುಕುಳ ಕೊಡಕತ್ತಾರ ಅಂತ ಹೇಳಿ ನಮ್ಮ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಾರ. ಈಗ್ಲೂ ಜಾನಕಿ ಅವರು ನಮ್ಮ ಸ್ಟೇಷನ್ಯಾಗ ಅದಾರ ಅವ್ರ ಅಕ್ಕನ ಗಂಡನ ಜೊತೆಗೆ. ನೀವು ಬೇಕಾದ್ರೆ ಬಂದು ಅಲ್ಲೇ ಮಾತಾಡ್ತಿದ್ರೆ ಮಾತಾಡ್ರಿ, ನಮಗೆ ಪಟ್ಟನ ನಿಮ್ಮ ಹೆಂಡತಿ ಕರೀರಿ.